ನಮಸ್ಕಾರ ಬಂಧುಗಳೇ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮೂರು ಒಂದು ಮಹತ್ ಕಾರ್ಯಕ್ಕೆ ಸಾಕ್ಷಿಯಾಗಲಿದೆ. ದೈವ ಪ್ರೇರಣೆಯಿಂದ ಕೂಡಿದ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಯಾಗಿ ಇಂದು ದೇವಸ್ಥಾನವನ್ನು ಸ್ವಚ್ಛಗೊಳಿಸ್ತಾ ಇದ್ದೀವಿ. ಅಗಚ್ಚ ದೇವದೇವೇಶ ಗಂಧರ್ವೋ ರಾಕ್ಷಸೈಹಿ ಧ್ವಜಾರೋಹಣ ಕರ್ಮಣಿ ಸನ್ನಿಧೋ ಭವ ಸರ್ವದ. ಈ ಒಂದು ಶ್ಲೋಕದ ಅರ್ಥ ಏನಂದರೆ, ನಮ್ಮೂರಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಮಹತ್ ಕಾರ್ಯಕ್ಕೆ ಎಲ್ಲ ದೇವತೆಗಳಿಗೆ ಒಂದು ಆಹ್ವಾನ ಪತ್ರಿಕೆ. ಈ ಗರುಡ ಬ್ರಹ್ಮರಥೋತ್ಸವದ ಅಧಿಕೃತ ಆಹ್ವಾನ ಪತ್ರವೂ ಸಹ ಆಗಿರುತ್ತೆ. ಈ ಸಮಸ್ತ ಬ್ರಹ್ಮಾಂಡಕ್ಕೆ ನಮ್ಮೂರಿನಲ್ಲಿ ಒಂದು ಮಹತ್ ಕಾರ್ಯ ನಡೀತಾ ಇದೆ ಅಂತಕ್ಕಂಥದ್ದನ್ನ ಸಾಟಿ ಹೇಳುವಂತಹ ಒಂದು ಧ್ವಜಾರೋಹಣ ಕಾರ್ಯಕ್ರಮ. ಧ್ವಜಾರೋಹಣೆಯ ಉತ್ಸವ ಮುಗಿಯುವವರೆಗೂ ಗ್ರಾಮಕ್ಕೆ ಮತ್ತು ಭಕ್ತಾದಿಗಳಿಗೆ ದೈವಿಕ ರಕ್ಷಣೆ. ಪುಷ್ಪಮಾಲಾ ಕುಲಂ ರಮ್ಯಂ ದೀಪಮಾಲಾ ವಿಭೂಷಿತಂ, ಅಂದರೆ ಪುಷ್ಪಗಳಿಂದ ಅಲಂಕೃತವಾದಂತಹ ದೇವರನ್ನು ದೀಪಗಳ ಸಾಲಿನಲ್ಲಿ ನೋಡ್ತಕ್ಕಂಥದ್ದೇ ಒಂದು ವೈಭವ. ಅದಕ್ಕಾಗಿ ಇಂದು ನಮ್ಮೂರಿನ ದೇವಸ್ಥಾನಕ್ಕೆ ಪುಷ್ಪಗಳ ಮೂಲಕ ಅಲಂಕಾರವನ್ನು ಮಾಡ್ತಾ ಇದ್ದೀವಿ. ಶಾಸ್ತ್ರದ ಪ್ರಕಾರ ಪುಷ್ಪ ಒಂದು ಪವಿತ್ರತೆಯ ಸಂಕೇತ. ತಾಜಾ ಹೂಗಳಿಂದ ರಥ ಅಥವಾ ಸ್ವಾಮಿಯನ್ನು ಅಲಂಕರಿಸುವುದರಿಂದ ದೈವಿಕ ಕಲೆ ಹೆಚ್ಚಾಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ. ತಮಸೋಮ ಜ್ಯೋತಿರ್ಗಮಯ ಅನ್ನುವಂತೆ ದೇವಸ್ಥಾನವನ್ನು ದೀಪಗಳಿಂದ ಬೆಳಗುವುದು ಭಗವಂತನ ಪ್ರಕಾಶವನ್ನು ನಮ್ಮ ಆತ್ಮದಲ್ಲಿ ಕಾಣುವ ಒಂದು ಪ್ರಯತ್ನ. ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ಆ ಒಂದು ದಿನ ಬಂದೇ ಬಿಡ್ತು. ಸೂರ್ಯನ ಕಿರಣಗಳು ಭೂಮಿಗೆ ತಾಕುವ ಮೊದಲೇ ನಮ್ಮೂರಿನ ದೇವಸ್ಥಾನದಲ್ಲಿ ಗಂಟೆಯ ನಾದ ಮುಳುಗುತ್ತಾ ಇತ್ತು. ದೂರದಲ್ಲಿ ಕಿವಿಗೆ ಇಂಪಾಗಿ ಸುಪ್ರಭಾತ ಕೇಳುತ್ತಲಿತ್ತು. ಗ್ರಾಮದ ಪ್ರತಿ ಮನೆಯೂ ಸಹ ಒಂದು ಬಾಂಧವರಿಂದ ತುಂಬಿತ್ತು. ಬೆಳಿಗ್ಗೆ 6 ಗಂಟೆಗೆ ದೇವಸ್ಥಾನದ ಸುತ್ತಮುತ್ತ ಭಕ್ತಾದಿಗಳ ಜನಸ್ತೋಮ ಕಿಕ್ಕಿರಿದು ತುಂಬಿತ್ತು. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಏನು ಗೊತ್ತಾ? ಇಂದು ನಮ್ಮೂರಿನಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಮೊದಲನೇ ಬಾರಿಗೆ ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬಂಧು ಬಾಂಧವರೊಂದಿಗೆ ಆಗಮಿಸಿ. ಇದೇ ನೋಡಿ ಆ ಒಂದು ದಿವ್ಯ ರಥ, ಹೂಗಳಿಂದ ಅಲಂಕೃತಗೊಂಡು ನವ ವಧುವಿನಂತೆ ಕಂಗೊಳಿಸ್ತಾ ಇರತಕ್ಕಂತಹ ರಥ. ಅದನ್ನು ವೀಕ್ಷಿಸ್ತಾ ಇರತಕ್ಕಂಥ ಇವರೆಲ್ಲರೂ ಸಹ ದೇವಸ್ಥಾನ ಸಮಿತಿಯ ಸದಸ್ಯರಾಗಿರ್ತಾರೆ. ನೋಡಿ, ಭಗವಂತನ ಅನುಗ್ರಹ ಇಲ್ಲದೆ ಯಾವುದೇ ಒಂದು ಮಹತ್ ಕಾರ್ಯ ನಡೆಯುವುದೇ ಇಲ್ಲ. ಭಗವಂತನು ಈ ದೇವಸ್ಥಾನದ ಸಮಿತಿಯ ಸದಸ್ಯರನ್ನ ಮತ್ತು ನಮ್ಮ ಗ್ರಾಮಸ್ಥರನ್ನ ಈ ಒಂದು ಮಹತ್ ಕಾರ್ಯಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದ. ಈ ಮಹತ್ ಕಾರ್ಯದ ಜವಾಬ್ದಾರಿಯನ್ನು ಈ ದೇವಸ್ಥಾನದ ಸಮಿತಿಗೆ ನೀಡಿರುತ್ತಾರೆ. ಪೂಜಾ ವಿಧಿವಿಧಾನ ಪ್ರಾರಂಭ ಆಗಿದೆ. ಮೊದಲನೆಯದಾಗಿ ಗಣ ಹೋಮವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಯಾವುದೇ ವಿಘ್ನಗಳಿಲ್ಲದೆ ಮುಂದುವರಿಲಿ ಅಂತ ಗಣ ಹೋಮವನ್ನು ಮಾಡ್ತಾ ಇದ್ದೀವಿ. ಗಣ ಹೋಮವನ್ನು ಮಾಡಿದ ನಂತರ ಈಗ ಪೂರ್ಣಾಹುತಿಯನ್ನು ನೀಡ್ತಾ ಇದ್ದೀವಿ. ಪೂರ್ಣಾಹುತಿ ಎಂದರೆ ಇದೊಂದು ಸಂಪೂರ್ಣತೆ ಸಂಕೇತ. ಯಾವುದೇ ಒಂದು ದೈವಿಕ ಕಾರ್ಯಕ್ರಮವು ಶಾಸ್ತ್ರೋಕ್ತ ವಿಧಿವಿಧಾನಗಳಿಂದ ಯಾವುದೇ ಲೋಪವಿಲ್ಲದೆ ಮುಕ್ತಾಯವಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ನಾವು ಪೂರ್ಣಾಹುತಿಯನ್ನು ನೀಡುವುದರ ಮುಖಾಂತರ ಆ ಯಜ್ಞದ ಸಂಪೂರ್ಣ ಫಲವನ್ನು ನಾವು ಪಡೆಯುತ್ತೇವೆ ಎಂಬುದು ಒಂದು ನಂಬಿಕೆ. ಎರಡನೇ ನಂಬಿಕೆ ಏನು ಗೊತ್ತಾ? ದೋಷ ಪರಿಹಾರ. ಯಜ್ಞದ ಸಮಯದಲ್ಲಿ ಮಂತ್ರ ಪಠನೆ, ಮಂತ್ರ ಉಚ್ಚಾರಣೆ, ಯಾವುದೇ ಒಂದು ವಿಧಿವಿಧಾನದಲ್ಲಿ ಆದಂಥ ಅಚಾತುರ್ಯದಿಂದ ಏನಾದರೂ ಲೋಪವಾಗಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಭಗವಂತನಲ್ಲಿ ಕೇಳುವಂತಹ ಒಂದು ಕ್ಷಮೆಯ ಸಂಕೇತ.
ಮೂರನೆಯದಾಗಿ ಅಹಂಕಾರದ ಸಮರ್ಪಣೆ. ಆಧ್ಯಾತ್ಮಿಕ ಪೂರ್ಣಾಹುತಿ ಅರ್ಪಿಸುವಾಗ ತೆಂಗಿನಕಾಯಿ ಮತ್ತು ಇತರೆ ಧಾನ್ಯಗಳನ್ನು ನಾವು ಅಹಂಕಾರ ಮತ್ತು ಅರಿಷಡ್ ವರ್ಗಗಳು ಅಂದರೆ ಕಾಮ, ಕ್ರೋಧ ಇತ್ಯಾದಿಗಳನ್ನು ಪ್ರತಿನಿಧಿಸುವುದು. ಅಗ್ನಿಕುಂಡದಲ್ಲಿ ಇವುಗಳನ್ನು ದಹಿಸುವ ಮೂಲಕ ನಾವು ನಮ್ಮ ಅಹಂಕಾರವನ್ನು ಸುಟ್ಟು ಶುದ್ಧ ಮನಸ್ಸಿನಿಂದ ಭಗವಂತನಲ್ಲಿ ಶರಣಾಗುತ್ತೇವೆ ಎಂಬುದು ಇದರ ಗಾಢ ಅರ್ಥ. ಕೊನೆಯದಾಗಿ ಭಗವಂತನಿಗೆ ಕೃತಜ್ಞತೆ. ನೋಡಿ, ಈಗ ಮಾಡ್ತಾ ಇರ್ತಕ್ಕಂಥದ್ದು ಕಲಶ ಸೇವೆ ಅಂದರೆ ಬ್ರಹ್ಮ ರಥೋತ್ಸವದ ಅಂಗವಾಗಿ ರಥದ ಮೇಲೆ ಕಲಶವನ್ನು ಇರ್ತಕ್ಕಂಥದ್ದು. ಇದನ್ನು ನಮ್ಮ ಊರಿನ ಗ್ರಾಮಸ್ಥರಾದ ಶ್ರೀನಿವಾಸ್ ಮತ್ತು ಅವರ ಕುಟುಂಬದವರು ದೇವರಿಗೆ ಸಮರ್ಪಣೆ ಮಾಡಿರ್ತಾರೆ. ಇದಾದ ನಂತರ ಮುಂದೆ ನಡೆಯುತ್ತಾ ಇರ್ತಕ್ಕಂಥದ್ದು ಚಾಮರ ಸೇವೆ ಅಂದರೆ ಭಗವಂತನ ಕಲಶಕ್ಕೆ ಒಂದು ಚಾಮರವನ್ನು ನೀಡುವಂಥದ್ದು. ಈಗ ನಡೀತಾ ಇರ್ತಕ್ಕಂಥದ್ದು ಕಲಶ ಸೇವೆ. ಕಲಶ ಮಹಾಲಕ್ಷ್ಮಿ ಅಥವಾ ಪಾರ್ವತಿಯ ಸಂಕೇತ. ಮಹಿಳೆ ಕಲಶವನ್ನು ಹೊತ್ತು ಬರುವುದು ಸ್ವತಃ ದೇವಿಯೇ ಶ್ರೀ ವೇಣುಗೋಪಾಲ ಸ್ವಾಮಿಯ ರಥೋತ್ಸವಕ್ಕೆ ಮಂಗಳವನ್ನು ಕೋರಲು ಬಂದಿದ್ದಾಳೆ ಎಂಬುದರ ಸಂಕೇತ. ಇನ್ನೊಂದು ನಂಬಿಕೆಯ ಪ್ರಕಾರ ಗ್ರಾಮದಲ್ಲಿ ಕಾಲಕಾಲಕ್ಕೆ ಮಳೆ, ಬೆಳೆ, ಸಮೃದ್ಧಿಯಿಂದ ಗ್ರಾಮ ಇರಲಿ ಎಂತಕ್ಕಂಥದ್ದು ಕೂಡ ಈ ಕಲಶ ಸೇವೆ ಇಂದಿನ ಆಶಯವಾಗಿರುತ್ತದೆ. ಅಗೋ ನೋಡಿ, ಇಲ್ಲಿ ಕಾಣಿಸುತ್ತಿದೆಯಲ್ಲ, ಇದೇ ನಮ್ಮ ರಥ. ರಥದ ಮುಂದೆ ತುಂಬಿರ್ತಕ್ಕಂಥ ಭಕ್ತಾದಿಗಳು ಮುಗಿಲು ಮುಟ್ತಾ ಇರ್ತಕ್ಕಂಥ ಗೋವಿಂದರಾಜ ರಥವನ್ನು ಪ್ರಥಮ ಬಾರಿಗೆ ಎಳೆಯಲು ಕಾತುರದಿಂದ ಕಾದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು. ಇದು ನೋಡಲು ಎರಡು ಕಣ್ಣುಗಳು ಸಾಲದು. ಇದೇ ನೋಡಿ, ನೀವೇನು ನೋಡ್ತಾ ಇದ್ದೀರಾ, ಇದೇ ಬ್ರಹ್ಮ ರಥೋತ್ಸವ. ಬ್ರಹ್ಮ ಎಂದರೆ ದೊಡ್ಡದು ಅಥವಾ ಬ್ರಹ್ಮನಿಂದಲೇ ನಡೆಯಲ್ಪಟ್ಟಂತಹ ರಥೋತ್ಸವ. ಮೊದಲನೇ ಬಾರಿಗೆ ರಥೋತ್ಸವವನ್ನು ಬ್ರಹ್ಮನಿಂದ ಆರಂಭಿಸಲ್ಪಟ್ಟಿದ್ದರಿಂದ ಇದನ್ನು ಬ್ರಹ್ಮ ರಥೋತ್ಸವ ಅಥವಾ ರಥಗಳಲ್ಲೇ ಅತ್ಯುನ್ನತವಾದ ರಥೋತ್ಸವ ಅಂತ ಕರೀತಾರೆ. ಉಪನಿಷತ್ತಿನ ಪ್ರಕಾರ ರಥ ಎಂದರೆ ದೇಹ, ರಥಿಕ ಎಂದರೆ ಆತ್ಮ. ಭಗವಂತನು ರಥದ ಮೇಲೆ ಕುಳಿತು ಬೀದಿಯಲ್ಲಿ ಸಂಚರಿಸುವಾಗ ವಯೋವೃದ್ಧರು, ರೋಗಿಗಳು ಭಗವಂತನನ್ನು ತಮ್ಮ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಮನೆಯ ಬಳಿಗೆ ದರ್ಶನ ಪಡೆಯತಕ್ಕಂತಹ ಒಂದು ಉತ್ಸವವೇ ಈ ಒಂದು ರಥೋತ್ಸವ. ರಥಸ್ಥಂ ಕೇಶವಂ ದೃಷ್ಟಂ ಪುನರ್ಜನ್ಮನ ವಿದ್ಯತೆ. ರಥದಲ್ಲಿ ಇರ್ತಕ್ಕಂಥ ಕೇಶವನನ್ನು ನೋಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ.
ಇಲ್ಲ ಓ ಜೋರ ಬೇಕಿದ್ದಾರೆ ಐನೂರು ಇರಲ್ಲ ನಾನೇ ಹಾಕ್ತೀನಿ ನೆಕ್ಸ್ಟ್ ನಾನೇ ಹಾಕೋದು ಹೋಯ್ತು ಇಲ್ಲ ಇಲ್ಲ ರಥೋತ್ಸವ ಕೊನೆಯ ಹಂತ ತಲುಪಿದೆ. ರಥೋತ್ಸವವನ್ನು ಮುಗಿಸಿಕೊಂಡಂತಹ ರಥವು ಮತ್ತೆ ದೇವಸ್ಥಾನದ ಬಳಿ ಬಂದಿದೆ. ಈ ಒಂದು ಅದ್ಭುತ ಮೊದಲನೆಯ ರಥೋತ್ಸವದಲ್ಲಿ ಕಂಡಂತಹ ಅದ್ಭುತ ದೃಶ್ಯಗಳು ಎಂದೂ ನಮ್ಮೂರಿನಿಂದ ಮದುವೆಯಾಗಿ ಹೋದಂಥ ಹೆಣ್ಣುಮಕ್ಕಳೆಲ್ಲ ಬಂದು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಂತು. ಎಂದೂ ಕುಣಿಯದಂಥವರು ಸಹ ಈ ಒಂದು ರಥೋತ್ಸವದಲ್ಲಿ ಕುಣಿದಂಥದ್ದು. ರಥವನ್ನು ಎಳೆಯಲು ಯುವಕರಲ್ಲಿರ್ತಕ್ಕಂತಹ ಉತ್ಸಾಹವನ್ನು ತೋರಿಸಿತ್ತು. ಚಿಕ್ಕ ಮಕ್ಕಳು ಕೊನೆಯವರೆಗೂ ಈ ಬಿಸಿಲು ಕೂಡ ಅನ್ನದೇ ರಥವನ್ನು ಎಳೆದದ್ದು ಎಲ್ಲವೂ ಕಣ್ಮುಂದೆ ಬಂದು ಹೋಗ್ತಾ ಇದೆ. ಈ ಒಂದು ರಥೋತ್ಸವ ಇಷ್ಟು ಬೇಗ ಮುಗಿಯುತ್ತೆ ಅನ್ನೋ ಥರ ಭಾಸವಾಗುತ್ತೆ. ಎರಡು ತಿಂಗಳ ಪರಿಶ್ರಮ ಫಲಿಸಿದ ಕಾರಣ ಅಲ್ಲಿ ನೃತ್ಯ ಮಾಡ್ತಿರ್ತಕ್ಕಂಥವರೆಲ್ಲರೂ ಕೂಡ ದೇವಸ್ಥಾನ ಸೇವಕರು ನಿರಂತರವಾಗಿ ಎಲ್ಲ ಕೆಲಸಗಳನ್ನು ಬಿಟ್ಟು ಸತತವಾಗಿ 2 ತಿಂಗಳಿಂದ ಈ ಒಂದೇ ಕಾರ್ಯದ ಮೇಲೆ ಗಮನ ಹರಿಸಿದಂಥ ಇವರು ಇದು ಧನ್ಯತಾ ಭಾವದಿಂದ ನೃತ್ಯ ಮಾಡುವ ಮುಖಾಂತರ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಥೋತ್ಸವ ಯಶಸ್ವಿಯಾಗಿ ಮುಕ್ತಾಯವಾದ ನಂತರ ಈಗ ಸ್ವಾಮಿಗೆ ನಡೆಯುತ್ತಾ ಇರತಕ್ಕಂತಹ ಶಾಸ್ತ್ರದ ಹೆಸರೇ ಡೋಲೋತ್ಸವ ಮತ್ತು ಉಯ್ಯಾಲೋತ್ಸವ. ರಥದ ಬೀದಿಯಲ್ಲಿ ಬಂದಂತಹ ಭಗವಂತನನ್ನು ದೇವಸ್ಥಾನಕ್ಕೆ ಆಗಮಿಸುವಂಥ ಈ ಒಂದು ಉತ್ಸವದಲ್ಲಿ ಭಗವಂತನನ್ನು ಉಯ್ಯಾಲೆಯಲ್ಲಿ ತೂಗಿಸುತ್ತಾ ಭಕ್ತರು ತಮ್ಮ ಹೆಗಲ ಮೇಲೆ ಹೊತ್ತು ಭಗವಂತನನ್ನು ದೇವಸ್ಥಾನದ ಒಳಗಡೆ ತೆಗೆದುಕೊಂಡು ಹೋಗುವಂತಹ ಒಂದು ಆಚರಣೆಯೇ ಈ ಒಂದು ಉಯ್ಯಾಲೋತ್ಸವ. ಇದರ ಜೊತೆಗೆ ಡೋಲೋತ್ಸವ ಸಹ ಇರುತ್ತೆ. ಅಂದರೆ ಭಗವಂತನಿಗೆ ಮಂಗಳ ವಾದ್ಯಗಳ ನಡುವೆ ರಥದಿಂದ ದೇವಸ್ಥಾನದ ಒಳಗೆ ನೃತ್ಯ ಮಾಡುವ ಮೂಲಕ ತೆಗೆದುಕೊಂಡು ಹೋಗುವಂತಹ ಒಂದು ಶಾಸ್ತ್ರದ ಹೆಸರೇ ಈ ಒಂದು ಡೋಲೋತ್ಸವ. ಮತ್ತು ಅಲ್ಲಿ ನೋಡಿ, ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದಿದ್ದಂತಹ ನಮ್ಮೂರಿನ ಗ್ರಾಮಸ್ಥರು ಮತ್ತು ಅರ್ಚಕ ವೃಂದದವರು ನೃತ್ಯ ಮಾಡುವ ಮುಖಾಂತರ ಭಗವಂತನನ್ನು ದೇವಸ್ಥಾನದ ಒಳಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಇದಾದ ನಂತರ ನಡೆಯುವಂತಹ ಮತ್ತೊಂದು ಶಾಸ್ತ್ರವೇ ವಸಂತೋತ್ಸವ. ಆ ಶಾಸ್ತ್ರವನ್ನು ಕೂಡ ಮುಂದೆ ನೀವು ನೋಡ್ತೀವಿ.
ರಥೋತ್ಸವ ಮತ್ತು ಉಯ್ಯಾಲೋತ್ಸವದ ನಂತರ ಈಗ ನಡೀತಾ ಇರ್ತಕ್ಕಂಥ ಈ ಒಂದು ಶಾಸ್ತ್ರದ ಹೆಸರೇ ವಸಂತೋತ್ಸವ. ಪನ್ನೀರು, ಅರಿಶಿನ, ಕುಂಕುಮ, ಸುಗಂಧ ದ್ರವ್ಯಗಳನ್ನು ತುಂಬಿಸಿ ಭಕ್ತರು ಒಬ್ಬರ ಮೇಲೆ ಒಬ್ಬರು ಹೆಚ್ಚಿಕೊಳ್ಳುವಂಥದ್ದು. ಅಂದರೆ ಈ ಒಂದು ಮಹತ್ ಕಾರ್ಯ ಸುಸೂತ್ರವಾಗಿ ಯಾವುದೇ ಅಡಚಣೆ ಇಲ್ಲದೆ ನಡೆದಿದೆ ಅಂತಕ್ಕಂಥ ಒಂದು ಸಂಭ್ರಮ ಆಚರಣೆಯೇ ಈ ಒಂದು ವಸಂತೋತ್ಸವ. ಅದೇ ರೀತಿ ಇನ್ನೊಂದು ಋತುಮಾನದ ಸ್ವಾಗತ, ವಸಂತ ಋತುವಿನ ಆಗಮನವನ್ನು ಭಗವಂತನಿಗೆ ಅರ್ಪಿಸುವುದೇ ಈ ಒಂದು ವಸಂತೋತ್ಸವದ ಸಂಕೇತ. ದಣಿದು ರಥೋತ್ಸವದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಒಂದು ಚಿಲುಮೆಯ ಸ್ಫೂರ್ತಿಯನ್ನು ಕೊಡುವಂತಹ ಈ ಒಂದು ವಸಂತೋತ್ಸವವನ್ನು ಈಗ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಈ ಸುಂದರ ಬ್ರಹ್ಮರಥೋತ್ಸವದ ಪ್ರತಿಯೊಂದು ಕ್ಷಣವೂ ನಮ್ಮ ಕಲ್ಲೂರಿನ ಗ್ರಾಮದ ಐಕ್ಯತೆ ಮತ್ತು ಶ್ರೀ ವೇಣುಗೋಪಾಲ ಸ್ವಾಮಿಯ ಮೇಲಿರುವ ಅಚಲ ಭಕ್ತಿಗೆ ಸಾಕ್ಷಿಯಾಗಿತ್ತು. ಧ್ವಜಾರೋಹಣದಿಂದ ಆರಂಭವಾದಂಥ ಈ ಒಂದು ಮಹತ್ ಕಾರ್ಯವು ಇಂದಿನ ಈ ವಸಂತೋತ್ಸವದೊಂದಿಗೆ ಮುಕ್ತಾಯ ಕಾಣಲಿದೆ. ನಿಮ್ಮೆಲ್ಲರ ಮನಸ್ಸಿಗೆ ಈ ಒಂದು ದೈವಿ ಕಾರ್ಯ ತುಂಬ ನೆಮ್ಮದಿಯನ್ನು ತಂದಿದೆ ಅಂತ ಭಾವಿಸುತ್ತೇನೆ. ಈ ಒಂದು ಮಹತ್ ಕಾರ್ಯವನ್ನು ಯಶಸ್ವಿಗೊಳಿಸಿದಂತಹ ದೇವಾಲಯ ಸೇವಾ ಸಮಿತಿಯ ಕಾರ್ಯದರ್ಶಿಗಳು ಮತ್ತು ಅದೇ ರೀತಿ ಶ್ರದ್ಧೆಯಿಂದ 3 ದಿನಗಳ ಪೂಜಾ ಕೈಂಕರ್ಯವನ್ನು ನಡೆಸಿಕೊಟ್ಟಂಥ ಅರ್ಚಕ ವೃಂದದವರಿಗೂ ಮತ್ತು ಅಹೋರಾತ್ರಿ ಶ್ರಮಿಸಿದ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಹಾಗೂ ಭಕ್ತಾದಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಭಗವಂತನ ಈ ದಿವ್ಯ ರಥವು ಹೀಗೆ ಮುನ್ನಡೆಯಲಿ, ಹಾಗೆಯೇ ನಮ್ಮೆಲ್ಲರ ಬದುಕು ಸುಖ, ಶಾಂತಿ, ಸಮೃದ್ಧಿಯಿಂದ ಸಾಗಲಿ ಎಂದು ಆ ವೇಣುಗೋಪಾಲ ಸ್ವಾಮಿಯಲ್ಲಿ ಪ್ರಾರ್ಥಿಸೋಣ. ಮತ್ತೊಮ್ಮೆ ಮುಂದಿನ ವರ್ಷ ಇದೇ ದಿನ ಇದೇ ರೀತಿ ಮತ್ತೊಮ್ಮೆ ಈ ಒಂದು ಸಂಭ್ರಮದಲ್ಲಿ ನಾವು ನೀವು ಒಂದಾಗೋಣ. ಸರ್ವೇ ಜನ ಸುಖಿನೋ ಭವಂತು.